ಹಲೋ ಗೈಸ್, ದಾವಣಗೆರೆ ಬಸ್ ಸ್ಟ್ಯಾಂಡು. ಟೈಮ್ ಬಂದುಬಿಟ್ಟು 6:20. ತುಂಬ ಜನ ಇದ್ದಾರೆ ಬೆಂಗಳೂರು ಕಡೆ, ಯಾಕಂದ್ರೆ ನಿನ್ನೆ ಹಬ್ಬ ಮುಗಿದಿದೆ, ಸಂಕ್ರಾಂತಿ ಹಬ್ಬ. ನಿನ್ನೆ ಹೋಗದಿರೋರೆಲ್ಲ ಅರ್ಲಿ ಮಾರ್ನಿಂಗ್ ಹೊರಡ್ತವ್ರೆ. ಒಳ್ಳೆ ಒಂದು KSRTC ಬಸ್ ಫಿಲ್ ಆಗಿದೆ, ರಾಜಹಂಸ ಗಾಡಿ. ನಾನು ಹೋಗ್ತಿರೋದು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ, ಸಿಗಂದೂರು ಹೋಗ್ತಾಯಿದ್ದೀವಿ ಫ್ಯಾಮಿಲಿ ಸಮೇತ, ಅಪ್ಪ ಅಮ್ಮ ಜೊತೆ. ಡೈರೆಕ್ಟ್ ಬಸ್ ಏನಿಲ್ಲ ದಾವಣಗೆರೆಯಿಂದ, ಇಲ್ಲಿಂದ ಶಿವಮೊಗ್ಗದಿಂದ ಸಾಗರದಿಂದ ಸಿಗಂದೂರು. ಶಿವಮೊಗ್ಗದಲ್ಲೇ ಡೈರೆಕ್ಟಾಗಿ ಸಿಗಂದೂರು ಪ್ರೈವೇಟ್ ಬಸ್ ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಸಾಗರದಿಂದ ಲಾಂಚ್ ಮೇಲೆ ಹೋಗ್ತೀವಿ, ಶರಾವತಿ ರಿವರ್ ಮೇಲೆ. ನೋಡೋಣ ಏನಾಗುತ್ತೆ. ಈಗ ಅರ್ಲಿ ಮಾರ್ನಿಂಗ್ ತುಂಬ ಗಾಡಿಗಳಿರುತ್ತೆ ನೋಡಿ. ಕಲ್ಯಾಣ ಕರ್ನಾಟಕಕ್ಕೆ 33 ರಾಯಚೂರು 3rd ಡಿವಿಷನ್, ರಾಯಚೂರು ಗಾಡಿ, ನಲತ್ವಾಡ ಆ ಗಾಡಿ, ಅದೆಲ್ಲ ತುಂಬ ಕಲ್ಯಾಣ ಕರ್ನಾಟಕ ಸೈಡ್ ಹೋಗೋ ಗಾಡಿಗಳೇ ಇರುತ್ತೆ. ಮುದ್ದೇಬಿಹಾಳ, ಹುನಗುಂದ ಎಲ್ಲ. ಬಟ್ ಈ ಕಡೆ ನೋಡಿ ಮೈಸೂರು ಮಡಿಕೇರಿಗಳ ಇರುತ್ತೆ ಅರ್ಲಿ ಮಾರ್ನಿಂಗು. ಇದು ಮಡಿಕೇರಿ ಗಾಡಿ, ಇದೇ ಗಾಡಿಯಲ್ಲಿ ಹೋಗ್ತಾ ಇರೋದು ಶಿವಮೊಗ್ಗ. ಈಗ ದಾವಣಗೆರೆ, ಶಿವಮೊಗ್ಗ, ಅರಸೀಕೆರೆ, ಹಾಸನ, ರಾಮನಾಥಪುರ, ಮಡಿಕೇರಿ, ಶಿವಮೊಗ್ಗವರೆಗೂ ಹೋಗ್ತಾಯಿದ್ದೀನಿ. ನೋಡಿ ಕೋಲ್ಹಾಪುರ ಗಾಡಿ, ಎದುರುಗಡೆ ಇರೋದು ಮುದ್ದೇಬಿಹಾಳ, ಹೊಸಪೇಟೆ ಗಾಡಿ, ನಮ್ಮ ಮುಂದೆ ಇರೋದು ಮುದ್ದೇಬಿಹಾಳ ಗಾಡಿನೇ. ½ ಗ್ಯಾಪಲ್ಲಿ ಬಿಡುತ್ತೆ ನೋಡಿ. ಒಂದು NW KRTC ಮತ್ತು ಇನ್ನೊಂದು KKRTC. ಇದು ಹುನಗುಂದ ಡಿಪೋ, ಎರಡು ಮುದ್ದೇಬಿಹಾಳ. ಅದು KKRTC ನಲತ್ವಾಡ ಅಂತೇಳಿ, ಮುದ್ದೇಬಿಹಾಳನ್ನು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅನ್ಸುತ್ತೆ ಅಷ್ಟೇ. 6:30 ಹೊಡ್ತಾ ಇದ್ದೀವಿ. ನೋಡೋಣ, ಶಿವಮೊಗ್ಗ 8:45 ರೀಚ್ ಆಗುತ್ತೀವ. ಟೈಮು. ಮೈಸೂರು ಗಾಡಿ, ಶಿವಮೊಗ್ಗ ಗಾಡಿ ಬಂದಿದೆ. ಕೂಡ್ಲಿಗಿ ಶಿವಮೊಗ್ಗ 15 ಮಿನಿಟ್ಸಲ್ಲಿ ಬಂದಿದ್ದೀವಿ. ಬಸ್ ಟೈಮ್ 7:38 ಟೈಮ್. ದಾವಣಗೆರೆ ಮಡಿಕೇರಿ ಗಾಡಿ, ಟಾಟಾ ಬಸ್ಸು 6 ಗಂಟೆ 6 ಬಿಡೋ ಗಾಡಿ ಇಲ್ಲೇ ಇದೆ. ತಿಂಡಿಗೆ ಹಾಕಿದ್ದಾರೆ ಇಲ್ಲೇ. 7:55 ಟೈಮು.
ಒಂದೇ ಟೈಮಿಗೆ ಬಿಡ್ತದೆ ಗಾಡಿ ಎರಡೂ. ಪಾಂಡವಪುರ ಡಿಪೋ ಹೊಸಪೇಟೆ ಮೈಸೂರು ಗಾಡಿ ಮತ್ತು ನಮ್ಮದು ಮಡಿಕೇರಿ ಡಿಪೋ ದಾವಣಗೆರೆ ಮಡಿಕೇರಿ ಎರಡು ಒಂದೇ ರೂಟೇ. ಆಲ್ಮೋಸ್ಟ್ ಅರಸೀಕೆರೆವರೆಗೂ ಒಂದೇ ರೂಟೇ. ಅದೇ ಬಸ್ ಹೋಯ್ತು ಮತ್ತೆ. ಎರಡೂ ಬಸ್ ಹೌಸ್ಫುಲ್ ಆಗಿದೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇಳ್ಕೊಂಡು ಟೈಮ್ ಬಂದುಬಿಟ್ಟು ಈಗ 9:20 ಆಗಿದೆ. ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸಾಗರಗೆ. ಡಿಸ್ಟೆನ್ಸ್ ಬಂದ್ಬಿಟ್ಟು 70 ಕಿಲೋಮೀಟ್ರ್ ಬರುತ್ತೆ, 72 ಕಿಲೋಮೀಟರ್ಸು. ಫೇರ್ ಬಂದ್ಬಿಟ್ಟು ಒಬ್ಬರಿಗೆ 80 ರೂಪೀಸ್ ಇದೆ. ಶ್ರೀ ರಾಜನಾಥ. 15 ಕಿಲೋಮೀಟರ್ ಇದೆ ಸಾಗರ. 20 ಮಿನಿಟ್ಸಲ್ಲಿ ಹೋಗ್ಬೋದು. ಟೈಮ್ ಬಂದ್ಬಿಟ್ಟು 10:40. ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಬಸ್ ಹೋಯ್ತು ನೋಡಿ. ಅದೇ ಬಸ್ಸಲ್ಲಿ ಇಳ್ಕೊಂಡಿದ್ದು. ಕರೆಕ್ಟ್ 11 o'clock ಸಾಗರ ಹೊಸ ಬಸ್ ಸ್ಟ್ಯಾಂಡ್ ಇದೇ ಗಾಡಿಯಲ್ಲಿ ಹೋಗ್ತಾ ಇರೋದು ನೋಡಿ. ಈಗ ಸಿಗಂದೂರಿಗೆ, ಸಾಗರ ಟು ಸಿಗಂದೂರು, ಸಾಗರ, ತುಮ್ರಿ, ಬ್ಯಾಕೋಡು, ಸುಳ್ಳಹಳ್ಳಿ, ಸಿಗಂದೂರು. 11:20 ಬಿಡ್ತಾ ಇದೆ ಸಾಗರ ಬಸ್ ಸ್ಟ್ಯಾಂಡು. ಬಸ್ ಅಂತೂ ಹೆವಿ ರಶ್ ಆಗಿದೆ. ಇದಂತೂ ಟೆಂಪಲ್ ಹತ್ರ ಹೋಗಲ್ಲಂತೆ, ಹೊಳೆ ಬಾಗಿಲು ನಿಯರ್ ಲಾಂಚ್ ಫೆರಿ ಹತ್ರ ಬಿಡುತ್ತಾರೆ. ಸೊ ಅಲ್ಲಿಗೆ ಲಾಸ್ಟು ಪರ್ ಪರ್ಸನ್ಗೆ 50 ರೂಪೀಸು. ಇಲ್ಲಿಂದ ಹೊಳೆ ಬಾಗಿಲು, ಅಲ್ಲಿಂದ ನಾವು ಲಾಂಚ್ ಮೇಲೆ ಹೋಗಿ ದಡ ದಾಟ್ಬಿಟ್ಟು ನದಿ ದಾಟಿ ಆ ಕಡೆ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು. ಬಸ್ಸೇ ರಶ್ ಇದೆ ನೋಡಿ. ಇಲ್ಲಿ ಬಾನೆಟ್ ಮೇಲೆ ಎಷ್ಟು ಜನ ಕೂತವ್ರು. 11:20 ಬಿಟ್ಟರೆ ಮತ್ತೆ 1 ಗಂಟೆ ತನಕ ಬಸ್ ಇಲ್ವಂತೆ ಸಿಗಂದೂರಿಗೆ. ಹೊಳೆ ಬಾಗಿಲು ಹತ್ರ ಬರ್ತಾ ಇದ್ದೀವಿ. ಶರಾವತಿ ರಿವರ್ ನೋಡಿ, ಅದು ನಮ್ಮ ಎದುರುಗಡೆ ಇರೋದು. ಬರೀ ಲಾಂಚು. ಬಸ್ ಡ್ರಾಪ್ ಮಾಡ್ತು. ಇಲ್ಲಿ ನೋಡಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಮಳೆ ಇಲ್ಲದಿರೋದಕ್ಕೆ ನೀರು ಕಮ್ಮಿ ಇದೆ, ಅದಕ್ಕೆ ಇಲ್ಲಿರೋದು. ಓವರಾಲ್ 2 ಕಿಲೋಮೀಟ್ರ್ ಆಗುತ್ತೆ. 20 ಮಿನಿಟ್ಸ್ ಏನೋ ಜರ್ನಿ ಇದು ಇರೋದು ಫೆರಿಯಲ್ಲಿ. ಪರ್ ಪರ್ಸನ್ಗೆ 10 ರೂಪೀಸು. ಕಾರಿಗೇನೋ 80 ರೂಪೀಸ್ ಇದೆ ಅಂತೆ. ನೋಡೋಣ. ತುಂಬ ವರ್ಷ ಆದಮೇಲೆ ಫೆರಿಯಲ್ಲಿ ಹೋಗ್ತಾ ಇರೋದು. ಎಷ್ಟೋ ಚಿಕ್ಕವನಿದ್ದೆ ಅನಿಸುತ್ತೆ ನಾನು ಸಿಗಂದೂರು ಬಂದಾಗ.
ನೋಡಿ ಇಲ್ಲ ಇನ್ನೊಂದು ರೆಡಿ ಇದೆ ಇಲ್ಲಿ ಕಡೆ ಹೊರಡ್ತಿದೆ ನೋಡಿ, ಆಲ್ರೆಡಿ ಫೆರಿ ಹೊರಡ್ತಿದೆ. ಮೂಲ ಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ವಾಟರ್ ಟ್ರಾನ್ಸ್ಪೋರ್ಟ್ ತಿರುಗ್ತಿದೆ ನೋಡಿ, ರಿವರ್ಸ್ ಆಗಿ ಹೋಗೋದು ನೋಡಿ. ಆಲ್ರೆಡಿ ಇಷ್ಟು ದೂರ ಬಂದ್ವಿ, ಅಲ್ಲಿದ್ದಿದ್ದು ನಾವು ಹೋಗ್ತಾ ಇದ್ದೀವಿ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬ್ರಿಡ್ಜ್ದು ನೋಡಿ. ಬ್ರಿಡ್ಜ್ ಕಾಣಿಸ್ತಾ ಇದೆಯಾ? ಸರ್ ಇದು ಟಿಕೆಟ್ ಇದು ಪರ್ ಪರ್ಸನ್ 10 ರೂಪೀಸು, 3 ಜನಕ್ಕೆ 30 ರೂಪಾಯಿ. 70 ರೂಪಾಯಿ. ಗಾಡಿ ಇದೆಯಾ? 5 ಗಾಡಿ ಇದೆಯಾ? ಆಲ್ಮೋಸ್ಟ್ ರೀಚ್ ಆದ್ವಿ, ಬಟ್ ಅದು ಹೊರಡ್ಬೇಕು ಆ ಕಡೆ ಇರೋ ಫೆರಿ, ಸೊ ನಾವು ಅವಾಗ ಹೋಗೋಕ್ಕಾಗುತ್ತೆ. ಫೈನಲಿ ಜರ್ನಿ ಮುಗೀತು ಫೆರಿಯಲ್ಲಿ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿದೆ, ಅದು ಕಾಣ್ತಿಲ್ಲ ನಿಮಗೆ. 20 ಮಿನಿಟ್ಸ್ ಜರ್ನಿ, ಅದು ಹೊರಡುತ್ತೀಗ. ಎರಡಿದೆ. ಕಾರಿಗೆಲ್ಲ 80 ರೂಪೀಸೋ 50 ರೂಪೀಸೋ ಇದೆ, ಸೊ ಪರ್ ಪರ್ಸನ್ 10 ರೂಪೀಸ್ ಅಷ್ಟೇ. ಎಲ್ಲ ನೀವು ಲಾಂಚ್ ಹೇಳಿದ ತಕ್ಷಣ, ಫೆರಿ ಹೇಳಿದ ತಕ್ಷಣ ಹೊರಗಡೆ ಕ್ರೂಸರ್ ಗಾಡಿಗಳಿರುತ್ತೆ. ಸೀಟ್ ಲೆಕ್ಕದಲ್ಲಿ ನಿಮಗೆ ಟೆಂಪಲ್ ಡ್ರಾಪ್ ಮಾಡ್ತಾರೆ. ಇನ್ನೇನು ಟೆಂಪಲ್ ಹತ್ರ ಬಂದು 30 ರೂಪೀಸ್ ಪರ್ ಹೆಡ್ಡು, 30 ರೂಪಾಯಿ ಒಬ್ಬರಿಗೆ. ಶರಾವತಿ ನೀರು ಕಾಣಿಸ್ತಿದೆ. ಕ್ರೂಸರಲ್ಲಿ ಜರ್ನಿ. KSRTC ಇದೆ ನೋಡಿ, ಸಾಗರ ಡಿಪೋ ಗಾಡಿ ಮತ್ತು ಬೆಂಗಳೂರು ಗಾಡಿನೂ ಇರುತ್ತೆ ಅಲ್ಲಿ. ಸಿಗಂದೂರು ಗಾಡಿ, ಸಿಗಂದೂರು ಸಾಗರ ಗಾಡಿ ಇದೆ ನೋಡಿ. ಅಲ್ಲಿರುತ್ತೆ ನೋಡಿ, BS6 ಗಾಡಿಗಳಿದೆ ನೋಡಿ. ಚಿಕ್ಕಬಳ್ಳಾಪುರ ಡಿವಿಷನ್ ಅದೇ ಇರುತ್ತೆ ಒಂದು, ಬೆಂಗಳೂರು ಕಡೆಗೆ. ನೋಡಿ ಇಲ್ಲೇ ಇದೆ KSRTC. BS6 ಗಾಡಿನೇ ಬಿಟ್ಟವ್ರೆ. ಚಿಂತಾಮಣಿ ಸಿಗಂದೂರು ಗಾಡಿ ಇದು. ಚಿಂತಾಮಣಿ, ಹೊಸಕೋಟೆ, KR ಪುರಂ, ಬೆಂಗಳೂರು, ತುಮಕೂರು, ಅರಸೀಕೆರೆ, ಶಿವಮೊಗ್ಗ, ಸಿಗಂದೂರು. ಇದು ಅಷ್ಟೇ. ಇದು ಬಾಗೇಪಲ್ಲಿ ಸಿಗಂದೂರು ಗಾಡಿ. ಎರಡು ಚಿಕ್ಕಬಳ್ಳಾಪುರ ಡಿವಿಷನ್ ಅವರು ಆಪ್ರೇಟ್ ಮಾಡ್ತಿರೋದು. ಟೆಂಪಲ್ ಎಂಟ್ರೆನ್ಸ್ ನೋಡಿ, ನೆನೆಲ್ಲ ಜಾತ್ರೆ ಇದ್ದಿದ್ದಕ್ಕೆ ಡೆಕೋರೇಷನ್ ಮಾಡಿರೋದು ನಮ್ಮ ಸಿಗಂದೂರು. ನೆನ್ನೆಲ್ಲ ಕ್ಯೂ ಮಾಡಿರೋದು. ಇಲ್ಲಿ ಫಂಕ್ಷನ್ ನಡೆದಿದೆ ಇಲ್ಲೇನೋ. ದರ್ಶನಗೆ ಎಂಟ್ರಿ. ಟೆಂಪಲ್ ಒಳಗೆ ಎಂಟ್ರಿ ಇದು. ಇಲ್ಲಿಂದಾನೆ ದರ್ಶನಗೆ. ಟೆಂಪಲ್ ಒಳಗೆ ನೋಡಿ ಹೇಗಿದೆ ಡೆಕೋರೇಷನ್. ನೆನ್ನೆ ಜಾತ್ರೆಗೆಲ್ಲ ಮಾಡಿರೋದಕ್ಕೆ ಸಾಕಾದಾಗಿ ಮಾಡೋರು. ಹೋಪ್ ನಿಮಗೆ ಆನ್ಲೈನಲ್ಲೇ ದರ್ಶನ ಆಯಿತು ಅಂದ್ಕೊತೀನಿ.